ವೀಕ್ಷಕರೇ, ನಾವು ಬದುಕುತ್ತಿರುವ ಈ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸಿದಷ್ಟೇ ವೇಗವಾಗಿ ವಂಚನೆಗಳ ಅಪಾಯವೂ ಹೆಚ್ಚುತ್ತಿದೆ. ಬ್ಯಾಂಕಿಂಗ್, ಸಾಲ, ತೆರಿಗೆ, ಹೂಡಿಕೆ ಎಲ್ಲವೂ ಆನ್ಲೈನ್ ಆಗುತ್ತಿರುವ ಈ ಸಂದರ್ಭದಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಅದರಲ್ಲೂ ಪ್ಯಾನ್ ಕಾರ್ಡ್ ಸಂಬಂಧಿತ ವಂಚನೆಗಳು ಇತ್ತೀಚಿನ ದಿನಗಳಲ್ಲಿ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತಿವೆ. ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಗೆ ತಿಳಿಯದೆ ಅವರ ಪ್ಯಾನ್ ಸಂಖ್ಯೆಯನ್ನು ದುರುಪಯೋಗಪಡಿಸಿಕೊಂಡು ಸಾಲ ಪಡೆಯಲಾಗುತ್ತಿದೆ. ಈ ರೀತಿಯ ವಂಚನೆಗಳು ಕೇವಲ ಹಣಕಾಸಿನ ನಷ್ಟವನ್ನಷ್ಟೇ ಅಲ್ಲ, ವ್ಯಕ್ತಿಯ ಕ್ರೆಡಿಟ್ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳುತ್ತಿವೆ. ವೀಕ್ಷಕರೇ, ಪ್ಯಾನ್ ಕಾರ್ಡ್ ಎನ್ನುವುದು ಕೇವಲ ಒಂದು ಗುರುತಿನ ಚೀಟಿಯಲ್ಲ, ಅದು ನಿಮ್ಮ ಸಂಪೂರ್ಣ ಆರ್ಥಿಕ ಗುರುತು. ನಿಮ್ಮ ಬ್ಯಾಂಕ್ ಖಾತೆಗಳು, ಸಾಲಗಳು, ಕ್ರೆಡಿಟ್ ಕಾರ್ಡ್ಗಳು, ತೆರಿಗೆ ದಾಖಲೆಗಳು, ಹೂಡಿಕೆಗಳು ಎಲ್ಲವೂ ನಿಮ್ಮ ಪ್ಯಾನ್ ಸಂಖ್ಯೆಗೆ ನೇರವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಇಂತಹ ಮಹತ್ವದ ದಾಖಲೆಯನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡರೆ ನೀವು ತಿಳಿಯದೇ ನಿಮ್ಮ ಹೆಸರಿನಲ್ಲಿ ಸಾಲ ಪಡೆಯಬಹುದು. ಆ ಸಾಲವನ್ನು ನೀವು ತೀರಿಸದಿದ್ದರೆ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಸ್ವಂತವಾಗಿ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಪಡೆಯಲು ಪ್ರಯತ್ನಿಸಿದಾಗ ಈ ವಂಚನೆಯೇ ದೊಡ್ಡ ಅಡ್ಡಿಯಾಗಬಹುದು. ಅನೇಕ ವೀಕ್ಷಕರು ಕೇಳುವ ಪ್ರಶ್ನೆ ಏನೆಂದರೆ, ನಮ್ಮ ಪ್ಯಾನ್ ಕಾರ್ಡ್ ಮೂಲಕ ಯಾರಾದರೂ ಸಾಲ ಪಡೆದಿದ್ದಾರೆಯೇ ಇಲ್ಲವೇ ಎಂಬುದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು? ಇದಕ್ಕೆ ಅತ್ಯಂತ ಸರಳ, ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಮಾರ್ಗವೆಂದರೆ ನಿಮ್ಮ ಕ್ರೆಡಿಟ್ ವರದಿಯನ್ನು ನಿಯಮಿತವಾಗಿ ಪರಿಶೀಲಿಸುವುದು. ಕ್ರೆಡಿಟ್ ವರದಿ ಎಂದರೆ ನಿಮ್ಮ ಆರ್ಥಿಕ ಚಟುವಟಿಕೆಗಳ ಸಂಪೂರ್ಣ ದಾಖಲಾತಿ. ಇದನ್ನು ನೀವು ನಿಮ್ಮ ಪ್ಯಾನ್ ಕಾರ್ಡ್ ವಹಿವಾಟುಗಳ ಮೇಲೆ ನಿಗಾ ಇಡುವ ಗುಪ್ತಚರ ಎಂದುಕೊಳ್ಳಬಹುದು. ನಿಮ್ಮ ಹೆಸರಿನಲ್ಲಿ ಇರುವ ಪ್ರತಿಯೊಂದು ಸಾಲ, ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್, ಪ್ರತಿಯೊಂದು ಕ್ರೆಡಿಟ್ ವಿಚಾರಣೆ ಈ ವರದಿಯಲ್ಲಿ ದಾಖಲಾಗಿರುತ್ತದೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಕ್ರೆಡಿಟ್ ಮಾಹಿತಿಯನ್ನು ಸಂಗ್ರಹಿಸುವ ಮತ್ತು ನಿರ್ವಹಿಸುವ ಪ್ರಮುಖ ಕ್ರೆಡಿಟ್ ಬ್ಯೂರೋಗಳು ಇವೆ. ಇವುಗಳಲ್ಲಿ ಪ್ರಮುಖವಾದವು ಸಿಬಿಲ್, ಎಕ್ಸ್ಪೀರಿಯನ್ ಮತ್ತು ಈಕ್ವಿಫ್ಯಾಕ್ಸ್. ಈ ಸಂಸ್ಥೆಗಳು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಮಾಹಿತಿಯನ್ನು ಪಡೆದು ನಿಮ್ಮ ಆರ್ಥಿಕ ಇತಿಹಾಸವನ್ನು ಒಂದು ವರದಿಯಾಗಿ ಸಂಗ್ರಹಿಸುತ್ತವೆ. ನೀವು ಯಾವ ಬ್ಯಾಂಕ್ನಿಂದ ಸಾಲ ಪಡೆದಿದ್ದೀರಿ, ಯಾವ ದಿನಾಂಕದಲ್ಲಿ ಪಡೆದಿದ್ದೀರಿ, ಎಷ್ಟು ಮೊತ್ತದ ಸಾಲ, ಸಮಯಕ್ಕೆ ಸರಿಯಾಗಿ ಕಂತು ಪಾವತಿ ಆಗುತ್ತಿದೆಯೇ ಇಲ್ಲವೇ, ಯಾವುದೇ ವಿಳಂಬವಿದೆಯೇ ಎಂಬ ಎಲ್ಲಾ ವಿವರಗಳು ಇಲ್ಲಿ ದಾಖಲಾಗುತ್ತವೆ. ನಿಮ್ಮ ಕ್ರೆಡಿಟ್ ವರದಿಯನ್ನು ಪರಿಶೀಲಿಸುವುದು ತುಂಬಾ ಸುಲಭ. ನೀವು ಈ ಕ್ರೆಡಿಟ್ ಬ್ಯೂರೋಗಳ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡಬಹುದು. ಅಲ್ಲಿ ನಿಮ್ಮ ಪ್ಯಾನ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದರೆ OTP ಮೂಲಕ ಪರಿಶೀಲನೆ ನಡೆಸಿ ನಿಮ್ಮ ಉಚಿತ ಕ್ರೆಡಿಟ್ ವರದಿಯನ್ನು ಡೌನ್ಲೋಡ್ ಮಾಡಬಹುದು. ನಿಯಮದ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ವರ್ಷಕ್ಕೆ ಕನಿಷ್ಠ 1 ಬಾರಿ ಉಚಿತವಾಗಿ ಕ್ರೆಡಿಟ್ ವರದಿ ಪಡೆಯುವ ಹಕ್ಕು ಇದೆ. ಈ ಅವಕಾಶವನ್ನು ತಪ್ಪದೇ ಬಳಸಿಕೊಳ್ಳಬೇಕು ಎಂದು ತಜ್ಞರು ಸಲಹೆ ನೀಡುತ್ತಾರೆ. ವೀಕ್ಷಕರೇ, ಕ್ರೆಡಿಟ್ ವರದಿಯನ್ನು ಕೈಗೆತ್ತಿಕೊಂಡಾಗ ಅದನ್ನು ಕೇವಲ ಮೇಲ್ಮೈಯಲ್ಲಿ ನೋಡಬಾರದು. ಅದನ್ನು ಗಮನದಿಂದ ಒಂದೊಂದು ಸಾಲು ಪರಿಶೀಲಿಸಬೇಕು. ಮೊದಲನೆಯದಾಗಿ, ನಿಮ್ಮ ಹೆಸರಿನಲ್ಲಿ ಇರುವ ಎಲ್ಲಾ ಸಾಲಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ಪರಿಚಿತವೇ ಎಂಬುದನ್ನು ಪರಿಶೀಲಿಸಿ. ನೀವು ಎಂದಿಗೂ ಅರ್ಜಿ ಸಲ್ಲಿಸದ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ವರದಿಯಲ್ಲಿ ಕಾಣಿಸಿದರೆ ಅದು ಅತ್ಯಂತ ಗಂಭೀರ ಎಚ್ಚರಿಕೆಯ ಸಂಕೇತ. ಇದನ್ನು ಹಣಕಾಸು ತಜ್ಞರು ರೆಡ್ ಫ್ಲಾಗ್ ಎಂದು ಕರೆಯುತ್ತಾರೆ. ಇದಲ್ಲದೆ, ವರದಿಯಲ್ಲಿ ನೀಡಿರುವ ಖಾತೆ ಸಂಖ್ಯೆಗಳು, ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಹೆಸರುಗಳನ್ನು ಪರಿಶೀಲಿಸಿ. ನೀವು ಎಂದಿಗೂ ಸಂಪರ್ಕಿಸದ ಬ್ಯಾಂಕ್ ಅಥವಾ ಕಂಪನಿಯ ಹೆಸರು ಕಂಡುಬಂದರೆ ಅದೂ ಕೂಡ ಸಂಶಯಾಸ್ಪದವಾಗಿದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಕ್ರೆಡಿಟ್ ವಿಚಾರಣೆಗಳು. ನೀವು ಯಾವಾಗಲಾದರೂ ಸಾಲಕ್ಕೆ ಅರ್ಜಿ ಸಲ್ಲಿಸಿದಾಗ ಬ್ಯಾಂಕ್ ನಿಮ್ಮ ಕ್ರೆಡಿಟ್ ವರದಿಯನ್ನು ಪರಿಶೀಲಿಸುತ್ತದೆ. ಈ ಪರಿಶೀಲನೆಯ ದಾಖಲೆಯೂ ವರದಿಯಲ್ಲಿ ದಾಖಲಾಗಿರುತ್ತದೆ. ನೀವು ಅರ್ಜಿ ಸಲ್ಲಿಸದೇ ಇದ್ದರೂ ಅನೇಕ ಕ್ರೆಡಿಟ್ ವಿಚಾರಣೆಗಳು ಕಂಡುಬಂದರೆ ಅದು ನಿಮ್ಮ ಪ್ಯಾನ್ ದುರುಪಯೋಗವಾಗುತ್ತಿರುವ ಸೂಚನೆಯಾಗಿರಬಹುದು. ವೀಕ್ಷಕರೇ, ಇಂತಹ ವಂಚನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಪರಿಣಾಮಗಳು ಗಂಭೀರವಾಗುತ್ತವೆ. ತಪ್ಪು ಸಾಲದ ಕಾರಣದಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಕುಸಿಯಬಹುದು. ಕ್ರೆಡಿಟ್ ಸ್ಕೋರ್ ಕಡಿಮೆಯಾದರೆ ಭವಿಷ್ಯದಲ್ಲಿ ಮನೆ ಸಾಲ, ವಾಹನ ಸಾಲ ಅಥವಾ ಯಾವುದೇ ತುರ್ತು ಸಾಲ ಪಡೆಯಲು ಕಷ್ಟವಾಗುತ್ತದೆ. ಕೆಲ ಸಂದರ್ಭಗಳಲ್ಲಿ ಉದ್ಯೋಗಾವಕಾಶಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಆದ್ದರಿಂದ ರೆಡ್ ಫ್ಲಾಗ್ ಕಂಡುಬಂದ ತಕ್ಷಣವೇ ಕ್ರಮ ಕೈಗೊಳ್ಳುವುದು ಅತ್ಯಂತ ಮುಖ್ಯ. ನಿಮ್ಮ ಕ್ರೆಡಿಟ್ ವರದಿಯಲ್ಲಿ ವಂಚನೆಯ ಸಾಲ ಕಂಡುಬಂದರೆ ಭಯಪಡಬೇಕಾಗಿಲ್ಲ, ಆದರೆ ಸಮಯ ಕಳೆಯದೆ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು. ಮೊದಲನೆಯದಾಗಿ, ನಿಮ್ಮ ಹೆಸರಿನಲ್ಲಿ ಕಂಡುಬರುವ ಆ ಸಾಲಕ್ಕೆ ಸಂಬಂಧಿಸಿದ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯನ್ನು ತಕ್ಷಣ ಸಂಪರ್ಕಿಸಿ. ಇದು ನಿಮ್ಮಿಂದ ಪಡೆದ ಸಾಲ ಅಲ್ಲ ಎಂಬುದನ್ನು ಲಿಖಿತವಾಗಿ ತಿಳಿಸಿ. ಎರಡನೆಯದಾಗಿ, ಕ್ರೆಡಿಟ್ ಬ್ಯೂರೋಗೆ ಆನ್ಲೈನ್ ಮೂಲಕ ದೂರು ಸಲ್ಲಿಸಬೇಕು. ದೂರು ಸಲ್ಲಿಸುವ ವೇಳೆ ನಿಮ್ಮ ಗುರುತಿನ ಪುರಾವೆಗಳನ್ನು ಮತ್ತು ವಂಚನೆಯ ಬಗ್ಗೆ ವಿವರಗಳನ್ನು ನೀಡಬೇಕು.
ಕ್ರೆಡಿಟ್ ಬ್ಯೂರೋ ನಿಮ್ಮ ದೂರನ್ನು ಪರಿಶೀಲಿಸಿ ಸಂಬಂಧಿಸಿದ ಬ್ಯಾಂಕ್ನಿಂದ ಸ್ಪಷ್ಟನೆ ಪಡೆಯುತ್ತದೆ. ಈ ಪ್ರಕ್ರಿಯೆ ಕೆಲವು ದಿನಗಳು ಅಥವಾ ವಾರಗಳು ತೆಗೆದುಕೊಳ್ಳಬಹುದು. ಆದರೆ ಈ ನಡುವೆ ನೀವು ಕೈಗೊಳ್ಳಬೇಕಾದ ಅತ್ಯಂತ ಮುಖ್ಯ ಕ್ರಮವೆಂದರೆ ಸೈಬರ್ ಅಪರಾಧ ದೂರು. ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯ ಸೈಬರ್ ಅಪರಾಧ ವಿಭಾಗಕ್ಕೆ ಹೋಗಿ ದೂರು ದಾಖಲು ಮಾಡಬೇಕು. ಅಗತ್ಯವಿದ್ದರೆ ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸಬೇಕು. ಈ ದಾಖಲೆಗಳು ಮುಂದೆ ನಿಮ್ಮ ಪರವಾಗಿ ಅತ್ಯಂತ ಪ್ರಮುಖ ಪುರಾವೆಯಾಗುತ್ತವೆ. ವೀಕ್ಷಕರೇ, ವಂಚನೆ ನಡೆದ ನಂತರ ಕ್ರಮ ಕೈಗೊಳ್ಳುವುದಕ್ಕಿಂತಲೂ ವಂಚನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವುದು ಹೆಚ್ಚು ಉತ್ತಮ. ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಸುರಕ್ಷಿತವಾಗಿ ಇಡಲು ಕೆಲವು ಮೂಲಭೂತ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಯಾವುದೇ ಅಪರಿಚಿತ ವೆಬ್ಸೈಟ್, ಅಪ್ಲಿಕೇಶನ್ ಅಥವಾ ಸಾಮಾಜಿಕ ಜಾಲತಾಣದ ಸಂದೇಶಗಳಲ್ಲಿ ಎಂದಿಗೂ ಹಂಚಿಕೊಳ್ಳಬೇಡಿ. ವಿಶೇಷವಾಗಿ ವಾಟ್ಸಾಪ್ ಅಥವಾ ಇಮೇಲ್ ಮೂಲಕ ಬರುವ ಲಿಂಕ್ಗಳಿಗೆ ಪ್ರತಿಕ್ರಿಯಿಸಿ ನಿಮ್ಮ ವಿವರಗಳನ್ನು ನೀಡುವುದು ಅಪಾಯಕಾರಿ. ಯಾರಿಗಾದರೂ ಪ್ಯಾನ್ ಕಾರ್ಡ್ನ ಫೋಟೋಕಾಪಿ ನೀಡಬೇಕಾದ ಅನಿವಾರ್ಯತೆ ಇದ್ದರೆ ಅದರಲ್ಲಿ ಸ್ಪಷ್ಟವಾಗಿ ಸಹಿ ಮಾಡಿ ಮತ್ತು ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆ ಎಂಬುದನ್ನು ಬರೆಯಬೇಕು. ಇದರಿಂದ ದುರುಪಯೋಗದ ಸಾಧ್ಯತೆ ಕಡಿಮೆಯಾಗುತ್ತದೆ. ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಲವಾದ ಪಾಸ್ವರ್ಡ್ಗಳನ್ನು ಬಳಸಿಕೊಳ್ಳಿ ಮತ್ತು ಅವುಗಳನ್ನು ನಿಯಮಿತವಾಗಿ ಬದಲಾಯಿಸುತ್ತಿರಿ. ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಅರ್ಜಿಗಳಿಗೆ ಸಂಬಂಧಿಸಿದ ಸಂದೇಶ ಮತ್ತು ಇಮೇಲ್ ಎಚ್ಚರಿಕೆಗಳನ್ನು ಸದಾ ಆನ್ನಲ್ಲಿ ಇರಿಸಿಕೊಳ್ಳಿ. ವೀಕ್ಷಕರೇ, ಇನ್ನೊಂದು ಪ್ರಮುಖ ಸಲಹೆ ಎಂದರೆ ವರ್ಷಕ್ಕೆ ಕನಿಷ್ಠ 2 ಬಾರಿ ನಿಮ್ಮ ಕ್ರೆಡಿಟ್ ವರದಿಯನ್ನು ಪರಿಶೀಲಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದು ನಿಮ್ಮ ಆರ್ಥಿಕ ಆರೋಗ್ಯ ಪರೀಕ್ಷೆಯಂತೆ. ಯಾವುದೇ ಸಮಸ್ಯೆ ಆರಂಭಿಕ ಹಂತದಲ್ಲೇ ಪತ್ತೆಯಾದರೆ ಅದನ್ನು ಸರಿಪಡಿಸುವುದು ಸುಲಭವಾಗುತ್ತದೆ. ಇಲ್ಲವಾದರೆ ಸಮಸ್ಯೆ ದೊಡ್ಡದಾದ ನಂತರ ಸರಿಪಡಿಸಲು ಹೆಚ್ಚಿನ ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಒಟ್ಟಾರೆ ಹೇಳುವುದಾದರೆ, ಡಿಜಿಟಲ್ ಯುಗದಲ್ಲಿ ಪ್ಯಾನ್ ಕಾರ್ಡ್ ನಿಮ್ಮ ಆರ್ಥಿಕ ಜೀವನದ ಕೀಲಿ. ಅದನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು ನಿಮ್ಮ ಹೊಣೆಗಾರಿಕೆ. ಸ್ವಲ್ಪ ಎಚ್ಚರಿಕೆ, ನಿಯಮಿತ ಮೇಲ್ವಿಚಾರಣೆ ಮತ್ತು ಸರಿಯಾದ ಮಾಹಿತಿ ಇದ್ದರೆ ನೀವು ಪ್ಯಾನ್ ಕಾರ್ಡ್ ವಂಚನೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಮಾಹಿತಿ ಇದ್ದರೆ ಮಾತ್ರ ವಂಚನೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ವೀಕ್ಷಕರೇ, ಇಂತಹ ಉಪಯುಕ್ತ ಮತ್ತು ಜನಸಾಮಾನ್ಯರಿಗೆ ಅಗತ್ಯವಾದ ಮಾಹಿತಿಯನ್ನು ನಿಖರವಾಗಿ ನಿಮ್ಮವರೆಗೆ ತಲುಪಿಸುವುದು ನ್ಯೂಸ್4 ಕರ್ನಾಟಕದ ನಿರಂತರ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಭದ್ರತೆ, ಸೈಬರ್ ಸುರಕ್ಷತೆ ಮತ್ತು ಸರ್ಕಾರಿ ನಿಯಮಗಳ ಕುರಿತು ಇನ್ನಷ್ಟು ಮಹತ್ವದ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನೊಂದಿಗೆ ಸಂಪರ್ಕದಲ್ಲಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.